ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನುತಾ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದರೆ ಇನ್ಯಾಕೆ ತಡ ಮಾಡೋದು, ಬನ್ನಿ ನಮ್ಮ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ನಿಮಗೆ ಒಂದು ಹೊಸ ರೆಸಿಪಿನ ತೊಗೊಂಬಂದಿದ್ದೀನಿ. ಏನಪ್ಪ ಅಂದರೆ ಚಿಕನ್ ಮಂಚೂರಿಯನ್ ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಬಿಟ್ಟು ನಾನೀಗ ತೋರಿಸ್ಕೊಡ್ತೇನೆ. ಬನ್ನಿ ಹಾಗಾದರೆ. ಇದನ್ನು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 300 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ ನಾನು, ಕಾರ್ನ್ಫ್ಲೋರು, ಜಜ್ಜಿರೋಂಥ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ಮು, ಎಳ್ಳು, ಖಾರದ ಪುಡಿ, ಇದು ಕಟ್ ಮಾಡ್ಕೊಂಡಿರೋವಂಥದ್ದು ಬೆಳ್ಳುಳ್ಳಿ ಮತ್ತು ತುರಿದಿಟ್ಕೊಂಡಿರೋವಂಥ ಶುಂಠಿ, ಸ್ವಲ್ಪ ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಅರಿಶಿನ, ವಿನೆಗರು ಮತ್ತು ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ ನಾನು. ಇದಿಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು. ಒಂದು ಬೌಲ್ ತೊಗೊಂಡಿದ್ದೀನಿ, ಬೌಲ್ಗೆ ಚಿಕನ್ ಹಾಕೋತಾ ಇದ್ದೀನಿ. ಅದಕ್ಕೆ 1-2 ಚಮಚ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ 1-2 ಚಮಚೆ, ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಜಜ್ಜಿರ್ತೀವಲ್ವ ಬೆಳ್ಳುಳ್ಳಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ಎಷ್ಟು ಬೇಕೋ ಅಷ್ಟು ಚಿಕನ್ನಿಗೆ ಉಪ್ಪು ಹಾಕೋತಾ ಇದ್ದೀನಿ. ಇದು ವಿನಿಗರ್ ಹಾಕ್ತಾ ಇದ್ದೀನಿ. 1-2 ಚಮಚದಷ್ಟು ವಿನೆಗರ್ ಹಾಕ್ತಾ ಇದ್ದೀನಿ. 1 ಚಮಚ. ಇದಿಷ್ಟನ್ನು ಹಾಕಿ ನೋಡಿ, ಈ ಥರ ನೀಟಾಗಿ ಎಲ್ಲ ಕಲಿಸ್ಕೋಬೇಕು. ನೋಡಿ, ಅದರೆಲ್ಲ ನೀಟಾಗಿ ಕಲಿಸ್ಕೊಂಡ್ರೆ ಚಿಕನ್ನ ಒಂದು 15 ಈ ಥರಕ್ಕೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಹೊತ್ತಿಟ್ರೆ ಒಂದು 15-20 ನಿಮಿಷ ಇಟ್ಕೊಂಡ್ರೆ ಅದಕ್ಕೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹೊತ್ಕೊಂಡಿರ್ತೈತೆ. ಹಾಗಾಗಿ 15-20 ನಿಮಿಷ ನಾನೀಗ ಅದನ್ನ ಇಡ್ತಾಯಿದ್ದೀನಿ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಕಡಾಯಿಗೆ ಬಿಸಿಯಾಗಿದೆ, ಅದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಒಂದು ಸ್ವಲ್ಪ ಹಾಕೊಂಡ್ರೆ 1-2 ಚಮಚದಷ್ಟು. ಎಣ್ಣೆ ಬಿಸಿ ಆದಮೇಲೆ ನಾವೇನು ಕಲಸಿಟ್ಕೊಂಡಿರ್ತೀವಲ್ವ ಚಿಕನ್ನು, ಆ ಚಿಕನ್ನ ಎಣ್ಣೆಗೆ ಹಾಕೊಂಡ್ಬಿಡೋಣ. ಹೀಗೆ ಫ್ರೈ ಮಾಡ್ಕೊತಾ ಇರಬೇಕು.
ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಫ್ರೈ ಆಗಲಿ ಇದು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ರೆ, ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ, ಹೊತ್ತು ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಇದು ತಿರ್ಸ್ಕೊತಾ ಇರ್ಬೇಕು ಅದನ್ನು. ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಒಂದು 5 ನಿಮಿಷ ನಾನು ಲಿಡ್ನ ಮುಚ್ಚಿರ್ತೀನಿ. ನೋಡಿ ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಇದನ್ನ ಮತ್ತೆ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಿಸ್ಬೇಕಾಗ್ತಾ ಇದೆ. ಎಲ್ಲ ಚಿಕನ್ ಎಲ್ಲ ಚೆನ್ನಾಗಿ ಬೇಯಿಸಬೇಕು. ಇನ್ನೂ ಸ್ವಲ್ಪ ಕೆಂಪಾಗಬೇಕದು. ಕೆಂಪಾಗೋದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದರಲ್ಲೇ ಅರ್ಧ ಚಿಕನ್ ಬೆಂದ್ಕೊಂಡು ಬಿಟ್ಟಿರ್ಬೇಕು ಇದು. ಆಮೇಲೆ ಮತ್ತೆ ಬೇರೆ ನಾವು ಮಂಚೂರಿಯನ್ ಟೈಪ್ ಮಾಡ್ಕೊಂಡ್ರೆ ಆಯಿತು. ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅದು ಚಿಕನ್ ಎಲ್ಲ. ನೋಡಿ ಇಷ್ಟು ಫ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದು ಫ್ರೈ ಆಗಿರೋಂಥ ಚಿಕನ್ನ ನಾನೀಗ ಒಂದು ಪ್ಲೇಟ್ಗೆ ತಗೋತಾ ಇದ್ದೀನಿ. ಇಷ್ಟು ಫ್ರೈ ಆಗಿರ್ಬೇಕಿತ್ತು. ಈ ಥರ ಎಲ್ಲ ಕೆಂಪಗಾಗಿ ಇಷ್ಟು ಫ್ರೈ ಆದರೆ ಸಾಕು. ನಾನೆಲ್ಲ ಪ್ಲೇಟಿಗೆ ತಗೋತಾ ಇದ್ದೀನಿ ಈಗ. ಎಲ್ಲ ತಗೊಂಡಿದ್ದೀನಿ. ಈಗ ಅದೇ ಫ್ರೈ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಇದೆ, ಅಷ್ಟೇ ಎಣ್ಣೆ ಸಾಕು, ಜಾಸ್ತಿ ಬೇಡ. ನಾನು ಅದೇ ಎಣ್ಣೆಗೆ ಈಗ ಮತ್ತೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನಾನು. ಹಾಗೆ ಸಣ್ಣದಾಗಿ ಹಚ್ಕೊಂಡಿರೋಂಥ ಬೆಳ್ಳುಳ್ಳಿ, ಹಾಗೆ ತುರ್ಕೊಂಡಿರುವಂಥ ಶುಂಠಿ ಇದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಸಿ ವಾಸನೆ ಹೋಗೋ ಥರ. ಈ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಅದು. ಈಗ ಅದಕ್ಕೆ ಹಚ್ಚಿಟ್ಕೊಂಡಿದ್ವಲ್ಲ ಸಣ್ಣದಾಗಿ ಕ್ಯಾಪ್ಸಿಕಮ್, ಅದನ್ನು ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೋಬೇಕು, ಅಂದರೆ ಚೆನ್ನಾಗಾಗುತ್ತೆ. ಇದು ಎಲ್ಲದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಹಸಿ ವಾಸನೆ ಎಲ್ಲ ಹೋಗಬೇಕು ಕ್ಯಾಪ್ಸಿಕಮ್ದು. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ಅದು. ಈ ಥರ ತಿರುಗಿಸ್ಕೊಂಡು ನೋಡಿ, ಎಲ್ಲ ಬೆಳ್ಳುಳ್ಳಿ ಶುಂಠಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಿದೆಯಲ್ಲ, ಹೀಗೆ ಇದನ್ನು ಪೂರ್ತಿ ರೋಸ್ಟ್ ಆಗಬೇಕು. ಗೋಲ್ಡನ್ ಕಲರ್ ಬರಬೇಕು. ಫ್ರೈ ಆದಮೇಲೆ
ನಾನು ಅದಕ್ಕೆ 1-2 ಚಮಚದಷ್ಟು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ. ಟೊಮೊಟೊ ಸಾಸ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಇನ್ನೊಂದು ಚಮಚ ನಾನು ಸ್ವಲ್ಪ 1 ಚಮಚದಷ್ಟು ವಿನೆಗರ್ನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಮಾತ್ರ ಉಪ್ಪು ಹಾಕೊಳ್ಳಿ. ಚಿಕನ್ಗೆ ಕಡಿಮೆ ಅನಿಸಿದ್ರೆ ಮಾತ್ರ ಉಪ್ಪು ಹಾಕೊಳ್ಳಿ. ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪು. ಕಲಸಿಟ್ಟಿರ್ತೀವಲ್ಲ ಆವಾಗಲೇ ಒಂದ್ಸರಿ ಹಾಕೊಂಡ್ರೆ ಆಯಿತು. ಆದರೆ ಈ ಮಸಾಲೆ ಸ್ವಲ್ಪ ಏನಾದರೂ ಕಡಿಮೆ ಅನಿಸಿದ್ರೆ ಇದು ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಫ್ರೈ ಆಗಬೇಕು. ಈ ಫ್ರೈ ಆಗಿರೋಂಥ ಮಸಾಲೆಗೆ ಅಂತ ಚಿಕನ್ನ ಹಾಕ್ತಾರೆ. ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳಿ. ತುಂಬ ಸ್ವೀಟ್ ಜಾಸ್ತಿ ಬೇಕು ನಮಗೆ ಅನ್ನೋರು, ಸ್ವಲ್ಪ ಸ್ವೀಟು ಖಾರವಾಗಿ ಸ್ವೀಟ್ ಆಗಿರ್ಬೇಕು ಅನ್ನೋರು ಟೊಮೊಟೊ ಸಾಸ್ನ ಹೆಚ್ಚಿಗೆ ಹಾಕ್ಕೊಳ್ಳಿ. ಇಲ್ಲ ಬೇಡ ನಮಗೆ ಮೀಡಿಯಮ್ ಬೇಕು ಅಂದರೆ ಮೀಡಿಯಮಾಗಿ ಹಾಕೊಂಡ್ರೆ ಆಯಿತು. ನೋಡಿ, ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಸಾಸ್ ಜೊತೆ ಚೆನ್ನಾಗಿ ಫ್ರೈ ಆದರೆ ಒಂದು 2 ನಿಮಿಷ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸ್ವಲ್ಪ ಎಳ್ಳು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಮತ್ತೆ ಒಂದ್ಸರಿ ಫ್ರೈ ಮಾಡ್ತಾಯಿದ್ದೀನಿ. ಆಯಿತು, ಇಷ್ಟ ಆದರೆ ರೆಡಿ ಆಗುತ್ತೆ. ನೋಡಿ, ಬಿಸಿ ಬಿಸಿ ಚಿಕನ್ ಮಂಚೂರಿಯನ್ ರೆಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ನನಗೆ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ ನೋಡಿ. ನೋಡಿದ್ರಲ್ಲ ಈ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಈ ರೆಸಿಪಿನ ಎಲ್ಲರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಕಲೀಗ್ಸ್ಗೆ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿನುತಾ ಕುಕಿಂಗ್ ಚಾನಲ್, ಬ್ಯೂಟಿ ಟಿಪ್ಸ್ ಚಾನಲ್ನ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಇರೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ ನಾನು ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಲವ್ ಯು ಆಲ್. ಬೈ ಬೈ.